ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಗ್ರಾಹಕರ ಜೇಬಿಗೆ ಕೆಎಂಎಫ್ ಕಚೇರಿ. ನಂದಿನಿ ಹಾಲಿನ ಬೆಲೆ ಲೀಟರ್ಗೆ ₹4 ದುಬಾರಿ. ಫೆಬ್ರವರಿ 1ರಿಂದ ಹೊಸ ದರ ಜಾರಿ. ನೀರು ಕಳ್ಳರ ಮನೆಗಳ ಮೇಲೆ ಜಲಮಂಡಳಿ ರೇಡ್. ಅಕ್ರಮ ಸಂಪರ್ಕ ಸಕ್ರಮಕ್ಕೆ 3 ದಿನ ಡೆಡ್ಲೈನ್. ಸಿಕ್ಕಿಬಿದ್ರೆ ದಂಡದ ಜೊತೆಗೆ 3 ವರ್ಷ ಜೈಲು. ವಿಜಯ್ ಪತ್ನಿ ಸಹೋದರನ ಲವ್ ಲಫ್ಡಾ. ಯುವತಿಗೆ ನಂಬಿಸಿ ಕೈಕೊಟ್ಟ ನಟನ ಭಾವ ಮೈದುನ. ಇಂದು ವಿವಾಹದ ಆಶ್ವಾಸನೆ ಕೊಟ್ಟವ ಇನ್ನೂ ನಾಪತ್ತೆ. ರ್ಯಾಗಿಂಗ್ ಕಾರಣವೋ ಕಳ್ಳತನ ಮುಚ್ಚೋ ಯತ್ನವೋ ಗೊಂದಲದ ಗೂಡಾದ ನರ್ಸಿಂಗ್ ವಿದ್ಯಾರ್ಥಿನಿ ಪ್ರಕರಣ. ಆಸ್ಪತ್ರೆಯಲ್ಲಿ ರಮ್ಯಾಗೆ ಚಿಕಿತ್ಸೆ. ಸರ್ಕಾರದಿಂದ ನೆರವಿನ ಭರವಸೆ. ಅಂಗವಿಕಲ ಮಗನಿಗೆ ದಾರಿದೀಪ. ಅಸಹಾಯಕರ ಕೈ ಹಿಡಿಯುವುದೇ ಈತನ ಕಾಯಕ. ಉದ್ಯಾನನಗರಿಯಲ್ಲೊಬ್ಬ ಅಪರೂಪದ ಆಪದ್ಬಾಂಧವ. ಬೆಲೆ ಏರಿಕೆ ಬಿಸಿಯಲ್ಲಿರೋ ಗ್ರಾಹಕರಿಗೆ ಫೆಬ್ರವರಿ 1ರಿಂದ ಮತ್ತೊಂದು ಶಾಕ್ ತಟ್ಟಲಿದೆ. ಕೆಎಂಎಫ್ ನಷ್ಟದ ಕಾರಣ ಹೇಳಿ ಹಾಲಿನ ಬೆಲೆ ಏರಿಸಲು ನಿರ್ಧರಿಸಿದೆ. ಇದು ಗ್ರಾಹಕರನ್ನ ಕಂಗಾಲಾಗುವಂತೆ ಮಾಡಿದೆ. ಸರ್ಕಾರ ಏನ್ ಮಾಡುತ್ತೆ ಅನ್ನೋದೇ ಈಗಿರೋ ಪ್ರಶ್ನೆ. ಕೆಎಂಎಫ್ನ ನಂದಿನಿ ಹಾಲು ಸದ್ಯದಲ್ಲೇ ಮತ್ತಷ್ಟು ಬಿಸಿಯಾಗಲಿದೆ. ಯಾಕಂದ್ರೆ ನಂದಿನಿ ಹಾಲಿನ ದರವನ್ನ ಲೀಟರ್ಗೆ ₹4 ಏರಿಕೆ ಮಾಡಲು ಇವತ್ತು ಕೆಎಂಎಫ್ ಕಚೇರಿಯಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಫೆಬ್ರವರಿ 1ರಿಂದಲೇ ಈ ದರ ಏರಿಕೆ ಜಾರಿಗೆ ಬರಲಿದೆ. ಸದ್ಯ ಬೆಲೆ ಏರಿಕೆ ಪ್ರಸ್ತಾಪವನ್ನ ಕೆಎಂಎಫ್ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡೋದಂತೂ 100% ಮಾಡ್ತೀವಿ. ಬಟ್ ಇಷ್ಟು ದಿನ ಅಂತೇಳಿ ನಾವಂತೂ ಅವ್ರಿಗೆ ಕೇಳ್ತೀವಿ, ಎಷ್ಟು ಗಡುವು ಇಡ್ತೀವಿ, ಎಷ್ಟು ದಿನದಲ್ಲಿ ಮಾಡಬೇಕು ಅಂತೇಳಿ. ಇಲ್ಲಾಂದರೆ ಪ್ರೈಸ್ ರೈಸ್ ಆಗೇ ಆಗುತ್ತೆ. ಸಾಮಾನ್ಯ ಹಾಲಿನ ಬೆಲೆಯನ್ನ ಪ್ರತಿ ಲೀಟರ್ಗೆ ₹4ಗೆ ಏರಿಸಲಾಗಿದೆ. ಇದರಲ್ಲಿ ರೈತರಿಗೆ ₹3.5 ನೀಡಲು ನಿರ್ಧರಿಸಲಾಗಿದೆ. ಇನ್ನೊಂದೆಡೆ ಸ್ಥಳೀಯ ಒಕ್ಕೂಟಗಳಿಗೆ 50 ಪೈಸೆ ಸಿಗಲಿದೆ. ಆದರೆ ಕೆಎಂಎಫ್ ಏರಿಕೆಯ ಲಾಭ ಪಡೆಯದಿರಲು ನಿರ್ಧರಿಸಿದೆ. ಇನ್ನೊಂದೆಡೆ ಒಂದೊಮ್ಮೆ ಸರ್ಕಾರ ಬೆಲೆ ಏರಿಕೆ ಬಗ್ಗೆ ಆದೇಶ ಹೊರಡಿಸದಿದ್ರೆ ಕೆಎಂಎಫ್ ನಿರ್ಧಾರವೇ ಅಂತಿಮವಾಗಲಿದೆ. ಇದಕ್ಕೆ ಸಹಕಾರಿ ಕಾಯ್ದೆ 30(b)ನಲ್ಲೂ ಅವಕಾಶವಿದೆಯಂತೆ. ಈ ಬೆಲೆ ಏರಿಕೆ ಸುದ್ದಿ ಗ್ರಾಹಕರನ್ನ ಕಂಗೆಡಿಸಿದೆ. ಕಷ್ಟ ಆಗುತ್ತೆ. ಬೇಕಾಗಿಲ್ಲ. ಒಂದು ₹2 ₹1 ಅಂದರೆ ಏನು ಅನಿಸಲ್ಲ. ಇದು ₹4 ಒಂದೇ ಸರಿ ಅಷ್ಟೊಂದು ಜಾಸ್ತಿ ಅಂತ ಅಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಇನ್ನೊಂದೆಡೆ ರೈತರು ಕೂಡ ಪ್ರತಿಭಟನೆ ನಡೆಸಿದ್ರು. ಸ್ಥಳೀಯ ಒಕ್ಕೂಟಗಳು ನಷ್ಟದ ನೆಪದಲ್ಲಿ ರೈತರಿಗೆ ಕೊಡ್ತಿರೋ ದರವನ್ನ ಇಳಿಸಿವೆ. ಹೀಗಾಗಿ ರೈತರ ಮೇಲೆ ಬರೆ ಎಳೆಯೋದನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ವು. ಬೆಲೆ ಏರಿಕೆಯಿಂದ ನಷ್ಟದಲ್ಲಿರೋ ರೈತರಿಗೆ ಅನುಕೂಲವೇನೋ ಆಗುತ್ತೆ. ಆದರೆ ನಿರಂತರ ಬೆಲೆ ಏರಿಕೆಯ ಶಾಕ್ನಿಂದ ಕಂಗೆಟ್ಟಿರೋ ಗ್ರಾಹಕರಿಗೆ ಮತ್ತಷ್ಟು ಬರೆ ಬೀಳಲಿದೆ. ಬೆಂಗಳೂರಿಂದ ಕ್ಯಾಮರಾಮನ್ ದೇವರಾಜ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ನೀವು ನಿಮ್ಮ ಮನೆಗೆ ಅಕ್ರಮವಾಗಿ ನೀರಿನ ಸಂಪರ್ಕ ಪಡೆದುಕೊಂಡಿದ್ದೀರಾ? ಹಾಗಾದರೆ ತಡ ಮಾಡದೆ ತಕ್ಷಣ ಜಲಮಂಡಳಿಯಿಂದ ಅದನ್ನು ಅಧಿಕೃತ ಮಾಡಿಸ್ಕೊಳ್ಳಿ. ಯಾಕಂದರೆ ಇಂದಿನಿಂದ ಜಲಮಂಡಳಿ ಅಧಿಕಾರಿಗಳು ಅನಧಿಕೃತ ನೀರಿನ ಸಂಪರ್ಕಗಳಿರೋ ಮನೆಗಳ ಮೇಲೆ ದಾಳಿ ಶುರು ಮಾಡಿದ್ದಾರೆ. ಸಿಕ್ಕಿಬಿದ್ರೆ ಜೈಲ್ ಸೇರೋದು ಗ್ಯಾರಂಟಿ. ಬೆಂಗಳೂರಿನಲ್ಲಿ ಅನಧಿಕೃತ ನೀರಿನ ಸಂಪರ್ಕ ಹೊಂದಿರುವ ಮನೆಗಳ ಮೇಲೆ ಇಂದಿನಿಂದ ಜಲಮಂಡಳಿ ದಾಳಿ ಆರಂಭಿಸಿದೆ. ಎಂಜಿನಿಯರ್, ಮೀಟರ್ ರೀಡರ್, ವಾಲ್ಮನ್ಗಳಿರುವ ಒಟ್ಟು 9 ತಂಡಗಳು ನಗರದಾದ್ಯಂತ ಕಾರ್ಯಾಚರಣೆಗಿಳಿದಿವೆ. ಮಾರ್ಚ್ 12ರವರೆಗೆ ಈ ದಾಳಿ ನಡೆಯಲಿದೆ. ಇಂದು ಬಾಪೂಜಿ ನಗರ, ಮಾರುತಿ ನಗರ, ಅವಲಹಳ್ಳಿ, ಬ್ಯಾಟರಾಯನಪುರ, ಹೊಸದುರ್ಗಹಳ್ಳಿ, ದೀಪಾಂಜಲಿ ನಗರ, ನೀಲಸಂದ್ರ ಪ್ರದೇಶಗಳಲ್ಲಿ ರೇಡ್ ನಡೆಸಲಾಯಿತು. ನಮಗೆ ಗೊತ್ತಿಲ್ಲದಂಗೆ ನಮಗೆ ಮರೆಮಾಚಿ ಕನೆಕ್ಷನ್ ತೊಗೊಂಡು ಕದ್ದು ನೀರು ಕುಡಿಯೋದು, ಕದ್ದು ಸ್ಯಾನಿಟರಿ ಕನೆಕ್ಷನ್ ತೊಗೊಂಡ್ರು. ಕೆಲವರು ಅದಕ್ಕೂ ಇನ್ನೂ ಸ್ವಲ್ಪ ಮುಂದಕ್ಕೂ ಅಂದರೆ ಮೀಟ್ರಿಂದ ಹಿಂದಕ್ಕೆ ನೀರು ಡ್ರಾ ಮಾಡೋದು ನಮಗೆ ಗೊತ್ತಿಲ್ಲದಂಗೆ. ಅಂಥವನ್ನೆಲ್ಲ ಇವತ್ತಿಂದ ಕಂಡುಹಿಡಿದು ಅವ್ರಿಗೆ ದಂಡ, ನಮ್ಮ ಸೆಕ್ಷನ್ 108 ಪ್ರಕಾರ, ನಮ್ಮ ಬೋರ್ಡ್ ಹಾಕಿ ಪ್ರಕಾರ ಅವ್ರಿಗೆ ದಂಡನಾದರೂ ವಿಧಿಸ್ಬೋದು, ಜೈಲಿಗಾದರೂ ಕಳಿಸ್ಬೋದು. ಜಲಮಂಡಳಿ ಎಚ್ಚರಿಕೆ. ಅನಧಿಕೃತ ನೀರಿನ ಸಂಪರ್ಕವಿರುವ ಮನೆಗಳಿಗೆ ಜಲಮಂಡಳಿ ಅಧಿಕಾರಿಗಳು 3 ದಿನ ಗಡುವು ಕೊಟ್ಟು ನೋಟಿಸ್ ನೀಡುತ್ತಿದ್ದಾರೆ. ಈ ಗಡುವಿನೊಳಗೆ ನೀರಿನ ಸಂಪರ್ಕ ಸಕ್ರಮ ಮಾಡಿಕೊಳ್ಳದಿದ್ದರೆ ಅಧಿಕಾರಿಗಳು ದೂರು ದಾಖಲಿಸಿಕೊಳ್ತಾರೆ. ನಂತರ ನಿಯಮ ಉಲ್ಲಂಘನೆಗಾಗಿ ದಂಡ ವಿಧಿಸಿ 3 ವರ್ಷ ಜೈಲು ಶಿಕ್ಷೆ ವಿಧಿಸಬಹುದು. ಆದರೆ ಸಾರ್ವಜನಿಕರು ಜಲಮಂಡಳಿ ದಾಳಿಯಿಂದ ಶಾಕ್ಗೆ ಒಳಗಾಗಿದ್ದಾರೆ.
ಸಮರ್ಪಕ ನೀರು ಪೂರೈಕೆ, ಡಬಲ್ ಮೀಟರ್ ಚಾರ್ಜ್ಗಳಂತಹ ಸಮಸ್ಯೆಗಳನ್ನು ಜಲಮಂಡಳಿ ಮೊದಲು ಪರಿಹರಿಸಲಿ ಅಂತ ಜನ ಕಿಡಿಕಾರಿದ್ದಾರೆ. ಅವರಿಗೆಲ್ಲ ರೈಡ್ ಮಾಡ್ಕೊಂಡು ಜೈಲ್ಗೆ ಹಾಕ್ತೀವಿ, ಹಂಗೆ ಮಾಡ್ತೀವಿ, ಬೇರೆ ಅಮಾಯಕರಿಗೆಲ್ಲ ತೊಂದರೆ ಕೊಡ್ತಾರೆ. ಅದನ್ನೇ ಸರಿಪಡಿಸಿ ಕ್ಲೀನ್ ಮಾಡಿಬಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇದರಿಂದ ಏಕದಮ್ ಹಾಕು ಖರ್ಚುಗಳನ್ನ ಬಡವರು ಇರ್ತಾರೆ, ಎಲ್ಲ ಶ್ರೀಮಂತರು ಇರ್ತಾರೆ. ಶ್ರೀಮಂತರು ದುಡ್ಡು ಕೊಟ್ಟು ಮುಂದೆ ಹೋಗಿ ಅಂತ ಹೇಳಿ ಮುಚ್ಚಾಕ್ಬಿಡ್ತಾರೆ. ಬಡವರು ಪಾಪ ಬೀದಿ ಮಾಡೋ 100-200 ರೂಪಾಯಿ ಸಂಪಾದನೆ ಮಾಡೋರು ಜೈಲ್ಗೆ ಹಾಕ್ತೀವಿ ಮಾಡ್ತಾರೆ, ಅವ್ರು ಎಲ್ಲೋಯ್ತಾರೆ. ಅಕ್ರಮ ನೀರಿನ ಸಂಪರ್ಕದಿಂದ ಜಲಮಂಡಳಿಗೆ 30% ನೀರಿನ ಜೊತೆಗೆ ಆದಾಯದಲ್ಲೂ ನಷ್ಟವಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಬ್ರೇಕ್ ಬೀಳಲಿದೆ. ಆದರೆ ಅಕ್ರಮ ನೀರಿನ ಸಂಪರ್ಕ ಪಡೆದವರಿಗೆ ಢವಢವ ಶುರುವಾಗಿದೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ನಟ ದುನಿಯಾ ವಿಜಯ್ ವಿಚ್ಛೇದನ ಪ್ರಕರಣ ಸುದ್ದಿಯಾದ ಬೆನ್ನಲ್ಲೇ ಈಗ ವಿಜಿ ಭಾವಮೈದುನ ಲವ್ ದೋಖಾ ಪ್ರಕರಣದಲ್ಲಿ ಸುದ್ದಿಗೆ ಗ್ರಾಸವಾಗಿದ್ದಾನೆ. ವಿಜಿ ಪತ್ನಿ ನಾಗರತ್ನ ಸಹೋದರ ಆನಂದ್ ಯುವತಿಯೊಬ್ಬಳನ್ನ ಪ್ರೀತಿಸಿ ಕೈಕೊಟ್ಟಿದ್ದ. ಸಂಧಾನದ ಬಳಿಕ ಇವತ್ತು ಮದುವೆ ಆಗುವುದಾಗಿ ಹೇಳಿದ್ದ. ಆದರೆ ಆಸಾಮಿ ಇನ್ನೂ ನಾಪತ್ತೆಯಾಗಿದ್ದಾನೆ. ಪತ್ನಿ ನಾಗರತ್ನಗೆ ಡಿವೋರ್ಸ್ ಕೊಡೋದಾಗಿ ಹೇಳಿ ಸುದ್ದಿಯಾದವರು ದುನಿಯಾ ವಿಜಯ್. ಆದ್ರೆ ಇದೀಗ ವಿಜಯ್ ಪತ್ನಿ ನಾಗರತ್ನರ ತಮ್ಮನ ಲವ್ ಲಫ್ಡ ಬಯಲಾಗಿದೆ. ಹೌದು, ವಿಜಯ್ ಭಾವಮೈದುನನ ಮದುವೆ ಗಲಾಟೆ ಪೊಲೀಸ್ ಠಾಣೆಯ ಮೆಟ್ಲೇರಿದೆ. ಇಷ್ಟಕ್ಕೂ ವಿಷಯ ಏನಪ್ಪಾ ಅಂದ್ರೆ, ವಿಜಯ್ ಪತ್ನಿ ನಾಗರತ್ನರ ತಮ್ಮ ಆನಂದ್ ರಶ್ಮಿ ಎಂಬ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಮೊದಲು ಮದುವೆಯಾಗೋಣ ಅಂತ ಪ್ರಾಮಿಸ್ ಕೂಡ ಮಾಡಿದ್ದ. ಆದರೆ ಕೆಲ ದಿನಗಳಲ್ಲೇ ಈತ ಉಲ್ಟಾ ಹೊಡೆದ, ಮದುವೆಗೆ ನಿರಾಕರಿಸಿದ. ನಾನು ನನ್ನ ಜೊತೆ ಪ್ರೀತಿಸ್ತಾ ಇದ್ದೆ 1.5 ವರ್ಷದಿಂದ. ಅವ್ನು ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ದ. ಆಮೇಲೆ ನಾನು ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು. ಮನೇಲಿ ವಿಷಯ ಗೊತ್ತಿರಲಿಲ್ಲ. ಆಮೇಲೆ ಎಂಗೇಜ್ಮೆಂಟ್ ದಿನ ಫೋನ್ ಮಾಡ್ದೆ, ಈ ಥರ ಎಂಗೇಜ್ಮೆಂಟ್ ಆದ್ರೂ ಓಡೋಗ್ಬೋದು, ಮದುವೆ ಮಾಡ್ಕೊಬೋದು ಅಂತ. ಇಷ್ಟೆಲ್ಲ ಆದ ಬಳಿಕ ನ್ಯಾಯ ಕೇಳಿದ ರಶ್ಮಿ ಜಿಗಣಿ ಪೊಲೀಸರ ಮೊರೆ ಹೋದ್ಲು. ಪೊಲೀಸರು ಆನಂದ್ ಮತ್ತು ಆತನ ಪೋಷಕರನ್ನ ಕರೆಸಿ ವಿಚಾರಣೆ ನಡೆಸಿದ್ರು. ಆಗ ಆತ ಜನವರಿ 21ರಂದು ಮದುವೆ ಮಾಡಿಕೊಳ್ಳೋದಾಗಿ ಲಿಖಿತ ಹೇಳಿಕೆ ಕೊಟ್ಟಿದ್ದ. ಆ ಪ್ರಕಾರ ಇಂದು ರಶ್ಮಿ ಮತ್ತು ಪೋಷಕರು ಠಾಣೆಗೆ ಬಂದರೆ ಆನಂದ್ ಮತ್ತು ಆತನ ಪೋಷಕರು ನಾಪತ್ತೆಯಾಗಿದ್ರು. ವಿಚಾರಿಸಿ ನೋಡಿದಾಗ ಯಾವುದೇ ಕಾರಣಕ್ಕೂ ಮದುವೆಯಾಗೋದಿಲ್ಲ ಅಂತಿದ್ದಾನೆ ಆನಂದ್. ಅದೇ ಸರ್, ಎಂಗೇಜ್ಮೆಂಟ್ ದಿವಸ ಅವ್ನು ಫೋನ್ ಮಾಡಿದಾಗಲೇ ನಮಗೆ ಗೊತ್ತಾಗಿತ್ತು ಸರ್. ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ. ಅವತ್ತೇ ನನಗೆ ಗೊತ್ತಾಗಿದ್ದು. ಹೇಳಿರಲಿಲ್ಲ ಸರ್. ಅವತ್ತು 21ನೇ ತಾರೀಕು ದಿವಸ ಮದುವೆ ಮಾಡ್ಕೊಳಕ್ ಮಾಡ್ಕೊಂತೀನಿ ಅಂತ ನಮ್ಮ ಹತ್ರ ಆಗಷ್ಟೆಲ್ಲ ಕೇಳ್ಕೊಂಡು ಒಪ್ಕೊಂಡು ಹೋಗಿದ್ದಾನೆ ಸರ್. ಇವತ್ತು ಬಂದಿಲ್ಲ. ಒಟ್ನಲ್ಲಿ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಲೇರಿದೆ. ಮುಂದ್ಯಾವ ತಿರುವು ಪಡೆಯುತ್ತೋ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.